ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ. ಮನೆ ಕಟ್ಟಿಕೊಡುವಂತೆ ಪರಿತಪಿಸಿ ಧರಣಿ ನಿಂತ ದಲಿತ ಮಹಿಳೆ. ಹಳಿಯಾಳಕ್ಕೆ ನೀರು ಸಾಗಿಸುವ ಯೋಜನೆಗೆ ಸಂಬಂಧಪಟ್ಟಂತೆ ಹಳೆ ದಾಂಡೇಲಿಯಲ್ಲಿ ನಿರ್ಮಾಣವಾಗುತ್ತಿರುವ ಪಂಪ್ ಹೌಸ್ ಸ್ಥಳದಲ್ಲಿ ಸುಮಾರು 40 ವರ್ಷಗಳಿಂದ ಗುಡಿಸಲು ಕಟ್ಟಿಕೊಂಡು ಬದುಕಿದ್ದ ಬಡ ದಲಿತ ಮಹಿಳೆಯ ಗುಡಿಸಲನ್ನು ಯಾವುದೇ ಮುನ್ಸೂಚನೆ ನೀಡದೆ ಹಳಿಯಾಳದ ಇಐಡಿ ಪ್ಯಾರಿ ಸಕ್ಕರೆ ಕಾರ್ಖಾನೆಯವರು ಧ್ವಂಸಗೊಳಿಸಿದ ಅಮಾನವೀಯ ಘಟನೆ ನಡೆದಿದೆ. ಈ ಘಟನೆಯಿಂದಾಗಿ ನೊಂದ ಮಹಿಳೆ ಕಳೆದ 10 ದಿನಗಳಿಂದ ಸ್ಥಳದಲ್ಲಿ ಪ್ರತಿಭಟನೆ ಮಾಡುತ್ತಿದ್ದಾಳೆ. ಈ ಸ್ಥಳದಲ್ಲಿ ಲಕ್ಷ್ಮೀ ಮಹಾದೇವ್ ಹರಿಜನ್ ಎಂಬ ದಲಿತ ಮಹಿಳೆ ಹಲವು ವರ್ಷಗಳಿಂದ ವಾಸವಾಗಿದ್ದಳು. ಇದು ಇವರ ಮಾವ, ಅತ್ತೆ, ಗಂಡ ಎಲ್ಲರೂ ಒಟ್ಟಾಗಿ ಬದುಕಿ ನಡೆಸಿದ ಜಾಗ. ಈ ಎಲ್ಲರೂ ಇಹಲೋಕ ತ್ಯಜಿಸಿದ್ದಾರೆ. ಮಗ ಮೂಗನಾಗಿದ್ದು ಮತ್ತು ಮಗಳನ್ನು ಮದುವೆ ಮಾಡಿಕೊಟ್ಟಿದ್ದಾಳೆ. 4 ಮನೆಗಳ ಮನೆಗೆಲಸ ಮಾಡಿ ಬದುಕು ಸಾಗುತ್ತಿದ್ದ ಈ ಬಡ ಮಹಿಳೆ ಮನೆಯನ್ನು ಇದೀಗ ಹಳಿಯಾಳದ ಸಕ್ಕರೆ ಕಾರ್ಖಾನೆಗೆ ನೀರು ಸಾಗಿಸುವ ಜಾಕ್ ವೆಲ್ ಮತ್ತು ಪಂಪ್ ಹೌಸ್ ನಿರ್ಮಾಣ ಕಾರ್ಯಕ್ಕಾಗಿ ಈ ಸ್ಥಳವನ್ನು ಸಕ್ಕರೆ ಕಾರ್ಖಾನೆಯವರು ತಮ್ಮದು ಎಂದು ದರ್ಪದಲ್ಲಿ ಅಲ್ಲಿದ್ದ ಗುಡಿಸಲನ್ನು ಧ್ವಂಸಗೊಳಿಸಿದ್ದಾರೆ. ಗುಡಿಸಲಿನಲ್ಲಿ ಇದ್ದು ಜೀವನಕ್ಕೆ ಅವಶ್ಯಕ ವಸ್ತುಗಳನ್ನು ನೆಲಸಮ ಮಾಡಿದ್ದಾರೆ. ವಿಷಯ ತಿಳಿದ ಪೌರಾಯುಕ್ತ ರಾಜಾರಾಮ್ ಪವಾರ್ ಮಹಿಳೆಯನ್ನು ನಗರಸಭೆಗೆ ಕರೆಯಿಸಿ ಪರ್ಯಾಯ ವ್ಯವಸ್ಥೆ ನೀಡುವುದಾಗಿ ತಿಳಿಸಿದ್ದಾರೆ. ನಂತರ ಶಾಸಕ ಆರ್.ವಿ. ದೇಶಪಾಂಡೆ ಕೂಡ ಮಹಿಳೆಗೆ ಪರ್ಯಾಯವಾಗಿ ಗುಡಿಸಲು ಕಟ್ಟಿಕೊಡಲು ಪಟ್ಟ ಜಾಗವನ್ನು ಗುರುತಿಸಿ ಪಟ್ಟವನ್ನು ಕೂಡ ಆಕೆಗೆ ಹಸ್ತಾಂತರಿಸಿದರು. ಹೀಗೆ ಹಸ್ತಾಂತರಿಸಿದ ಮರುದಿನವೇ ನಸುಕಿನ ಜಾವದಲ್ಲಿ ಬಂದ ಹಳಿಯಾಳದ ಇಐಡಿ ಪ್ಯಾರಿ ಸಕ್ಕರೆ ಕಾರ್ಖಾನೆಯ ಅಧಿಕಾರಿಗಳು ಜೆಸಿಬಿ ಮೂಲಕ ಆಕೆಯ ಗುಡಿಸಲನ್ನು ಧ್ವಂಸಗೊಳಿಸಿದ್ದಾರೆ. ಈ ಬಗ್ಗೆ ನಗರಸಭೆಯವರನ್ನು ಕೇಳಿದರೆ ಧ್ವಂಸಗೊಳಿಸಿದ್ದು ತಾವಲ್ಲ ಎಂದು ನಗರಸಭೆ ಅವರು ಉತ್ತರಿಸಿದ್ದಾರೆ. ಸಕ್ಕರೆ ಕಾರ್ಖಾನೆಯವರು ಯಾರ ಸಂಪರ್ಕಕ್ಕೆ ಸಿಗುತ್ತಿಲ್ಲ. ಈಗ ಅವಳಿಗೆ ಉಳಿಯಲು ಯಾವ ಸೂರು ಇಲ್ಲದಂತಾಗಿದ್ದು ತನ್ನ ಗುಡಿಸಲು ಧ್ವಂಸಗೊಳಿಸಿದ ಜಾಗದಲ್ಲಿಯೇ ಕುಳಿತು ನಿತ್ಯ ಧರಣಿ ನಡೆಸುತ್ತಿದ್ದಾಳೆ. ಆಗ ಆಕೆ ಮಾಡುತ್ತಿರುವ ಧರಣಿ 10ನೇ ದಿನಕ್ಕೆ ಕಾಲಿಟ್ಟಿದೆ. ಅಲ್ಲಿಯೇ ಅಡುಗೆ ತಯಾರಿ, ಊಟ ಮಾಡಿ ನಿತ್ಯ ಕರ್ಮಗಳನ್ನು ಮುಗಿಸಿ ಮತ್ತೆ ಕೆಲಸಕ್ಕೂ ಹೋಗದೆ ನ್ಯಾಯಕ್ಕಾಗಿ ಪರಿತಪಿಸಿ ಹಂಬಲಿಸುತ್ತಿದ್ದಾಳೆ. ಇದುವರೆಗೂ ಸಕ್ಕರೆ ಕಾರ್ಖಾನೆಯವರು ನೊಂದ ಮಹಿಳೆಯ ನೆರವಿಗೆ ಬಂದಿಲ್ಲ. ಸಂಬಂಧವೇ ಇಲ್ಲದ ರೀತಿಯಲ್ಲಿ ಸಕ್ಕರೆ ಕಾರ್ಖಾನೆಯವರು ವರ್ತಿಸುತ್ತಿರುವುದು ಕೆದಕರ ಸಂಗತಿಯಾಗಿದೆ. ನೊಂದ ಮಹಿಳೆ ತನಗೆ ಆದ ಅನ್ಯಾಯವನ್ನು, ಅದರ ಹಿನ್ನೆಲೆಯನ್ನು ಹಂಚಿಕೊಂಡಿದ್ದು ಹೀಗೆ. ಈ ವರದಿ ನೋಡಿ. ನಮಸ್ಕಾರ ಸರ್. ತಮ್ಮ ಹೆಸರು ಏನಮ್ಮ? ನನ್ನ ಹೆಸರು ಲಕ್ಷ್ಮೀ ಮಹಾದೇವ್ ಹರಿಜನ್ ಸರ್. ಕಳೆದ ಎಷ್ಟು ವರ್ಷಗಳಿಂದ ನೀವು ಇಲ್ಲಿ ನಾ ಬಂದ 40 ವರ್ಷ ಸರ್. ನಮ್ಮ ಅತ್ತೆಯವರು ಮೊದಲ 80 ವರ್ಷ ಗಂಟ್ಲಿ ಇದ್ರು ಅವರು. ಇಲ್ಲಿ ಮನೆ ಇತ್ತು? ಇಲ್ಲೇ ಮನೆ ಇತ್ತು ಸರ್. ಇಲ್ಲಿ ಯಾರ ಮನೆಯೊಳಗೆ ಇದ್ದೀರಿ ನೀವು? ಇದು ಫಸ್ಟ್ ಅಕ್ಕೋರ್ ಅವ್ರು ಕೊಟ್ಟದ್ರಿ ಇದು ಮನೆ ನಮಗೆ. ಹಾಂ, ಇಲ್ಲೇ ಇದ್ವಿ ನಾವು 40 ವರ್ಷ ಆತ್ರಿ. ನಾವು ಬಂದು ದಾಂಡೇಲಿಗೆ. ನಮ್ದು ಹಾವೇರಿ ಜಿಲ್ಲಾ ತವ್ರ ಮನೆ ನೀರ್ಲಿಗೆ ಅಂತೇಳಿ ಸರ್. ಏನು ಮಾಡ್ತಿದ್ದೀರಿ? ಕೂಲಿ ಕೆಲಸ ರೀ. ಕೂಲಿ ಕೆಲಸ ಮಾಡ್ಕೊಂಡಿದ್ದೀರಿ. ಮತ್ತೆ ನಿಮ್ಮದು ಮನೆಯವರು? ನಮ್ಮ ಮನೆಯವರು ಗೌಂಡ್ರಿ ಅಲ್ಲಿ ಕೆಲ್ಸಕ್ಕೆ ಹೋಗುತ್ತಾರೆ ಸರ್. ಮಕ್ಕಳು ಅದಾರ ರೀ ಸರ್. ಒಂದು 2 ಹುಡುಗಿ, ಒಂದು ಗಂಡು ಹುಡುಗ ಐತಿ. ಮತ್ತು ಈಗ ಏನು ಸಮಸ್ಯೆ ಆಗಿದೆ ಆ್ಯಕ್ಚುಲಿ? ಇಲ್ಲ ಸರ್, ನಾನು ಕೆಲ್ಸಕ್ಕೆ ಹೋಗಿದ್ದೆ. ಅಲ್ಲಿ ಕೆಲಸದ ಮೇಲೆ ಯಾರ ಬಂದು ಓಡಿ ಹೇಳಿದ್ರು ನನಗೆ, ಇಲ್ಲ ಮತ್ತು ನಿನ್ನ ಮನೆ ಮುರಿದಾಕತ್ತಾರ ಅಂತ. ಓಡಾಡೆ ಬಂದೆ. ಎಲ್ಲ ಇಬ್ಬರು ಜರೇಜ್ ಕೆಡವಿದ್ರು. ಹತ್ತಾಗಿತ್ತಾಗ ಎಲ್ಲ ಲಾಸ್ ಮಾಡಿ ಮಣ್ಣಾಗ ಮುಚ್ಚಿದ್ರು ಸರ್. ಸಾಮಾನೆಲ್ಲ ಎಲ್ಲಿ ಬೇಕು ಅಲ್ಲಿ ಹೋಗದಾರ ನೋಡ್ರಿ ಸರ್ ಸಾಮಾನು. ನಿಮಗೇನು ಮಾಹಿತಿ ಬಂದಿಲ್ಲ ಇದ್ರ ಬಗ್ಗೆ? ಏನಾದರೂ ನೋಟಿಸ್ ಏನು ಕೊಟ್ಟಿಲ್ಲ? ಏನು ಕೊಟ್ಟಿಲ್ಲ ರೀ ಸರ್. ನೋಟಿಸ್ ಕೊಟ್ಟಿಲ್ಲ, ನನಗೆ ಹೇಳಿಲ್ಲ ಅವ್ರು. ಈ ಪೇಪರ್ ಒಂದು ನನ್ನ ಕೈಯಾಗ ಕೊಟ್ಟರೆ ಶುಕ್ರವಾರ ದಿನ ಶನಿವಾರ ದಿನ ಬಂದಿಷ್ಟು ಬೇಡ ನೋಡ್ರಿ ಸರ್. ಪೇಪರ್ ಎಲ್ಲಿ ಕೊಟ್ಟಿದ್ರು ನಿಮಗೆ? ಅಲ್ಲಿ ನಗರಸಭೆಯಲ್ಲಿ ಕರೆದು ಕೊಟ್ಟಿದ್ರೆ ಎಲ್ಲಿ ಕೊಟ್ಟಿದ್ರು? ಐಬಿ ಒಳಗೆ ಕೊಟ್ಟಿದ್ರು ಸರ್. ಐಬಿಯಲ್ಲಿ ಅಂದರೆ ನಿಮಗೆ ಹೊಸ ಜಾಗ ಅಲಾಟ್ ಮಾಡಿದೆ ಅಂತ ಕೊಟ್ಟಿದ್ರು ಸರ್. ನಾವು ಇಲ್ಲಿ ಓದೋಕ್ಕೆಲ್ಲ ಪಡಕ್ಕೆಲ್ಲ ತಗದು ಬಂದು ಜನಕ್ಕಂತ ಎಲ್ಲರೂ ಜೋರು ಮಾಡಿದ್ರು ಸರ್. ನಾನು ಮನೆ ಕಟ್ಟಾಕ ಕೊಟ್ಟಿದ್ದನ್ನು ಮಾಡಿಕೊಡ್ರಿ, ನಾಳೆ ಕರೆಂಟು ಕೊಡ್ರಿ, ನೀವು ನಾ ಜೀವನ ಮಾಡ್ತೇನೆ ಅಂತ ಹೇಳಿದೆ ಕಮಿಷನರ್ ಸರ್ಗೆ ಹೋಗಿ. ಇಲ್ಲಮ್ಮ ಕೊಡ್ತೇವೆ ನಿನಗೆ, ತಡಿ ಅಂತ ಹಂಗೆ ಕಳಿಸಿದ್ರು. ಒಂದು ತಿಂಗಳು 1.5 ತಿಂಗಳಿಂದ ಬೆನ್ನು ಹತ್ಕೊಂಡು ಒಬ್ಬಾಕೆ ಅಡ್ಡಾಡಿ
ಲಾಸ್ಟಿಗೆ ಇದನ್ನ ಪೇಪರ್ ಕೊಟ್ಟರು ಮರುದಿನ ನನ್ನ ಮನೆ ಎಲ್ಲ ಕೇಳಿ ಹೋಗದಾರ ನೋಡ್ರಿ ಸರ್. ಅದಕ್ಕಿಂತ ಮುಂಚೆ ಯಾರು ಬಂದು ಮಾತಾಡಿಲ್ಲ ಏನು? ಯಾರು ಮಾತಾಡಿಲ್ಲ ಸರ್, ನನ್ನ ಜೊತೆ ಯಾರು ಮಾತಾಡಿಲ್ಲ. ಆ ಮನೆ ಮುರಿಯೋ ಟೈಮ್ ಎಲ್ಲ ಸಾಮಾನ್ಯ ಒಳಗಡೆ ಇತ್ತು, ಒಳಗಿತ್ರಿ ಸರ್ ಸಣ್ಣಾಗೆಲ್ಲ ನೋಡಿ ಬಾಂಡೆ ಸಾಮಾನು ಎಲ್ಲ ಇನ್ನು ಅರ್ಧ ಮಣ್ಣ ಮುಚ್ಚಾರ. ಇದು ಬಣ್ಣಿನ ಕಡೆಗೆ ಒಂದು ಬಿದ್ದೈತೆ, ನನ್ನ ಪುಣ್ಯ ಕುರಿಸ್ಕೊಂತಿಲ್ಲ ಎಲ್ಲ ಹೋಗ್ಯಾವ ಸಾಮಾನು. ಏನು ಉಳ್ದಿಲ್ರಿ ಸರ್, ಭಾಳ ಲಾಸ್ ಆಗಿದ್ರಿ ಸರ್. ನನ್ನ ಜೀವ ಎಲ್ಲ ಉಳಿಬಾರ್ದಂಗೆ ಹೊಳಿ ಬೀಳಾಕ್ ಹೋಗಿದ್ದೆ. ಅವ್ರ ಬಾಜುದಾರು ಓಡಿ ಬಂದು ನಾನು ಹಿಡಿದು ಕಾಪಾಡಿದ್ರು ಅವತ್ತು. ಎಷ್ಟು ದಿವಸದಿಂದ ಧರಣಿ ಕುಂತಿದ್ದೀರಿ? 10 ದಿನ ಆಯ್ತು ಸರ್ ನಾ ಕುಂತು. ಯಾರಾದರೂ ಬಂದು ಮಾತಾಡಿದ್ರು ನಿಮಗೆ? ಯಾರು ಬಂದಿಲ್ಲ ನೋಡ್ರಿ ಸರ್, ಅಥವಾ ಯಾರಾದರೂ? ಯಾರು ಬಂದಿಲ್ಲ ಸರ್. ನಮ್ಮ ಸರ್ ಅಷ್ಟ ಬಂದು ಹೊಂಟಾರ್ರಿ, ಯಾರು ಬಂದಿಲ್ಲ. ಯಾರು ಯಾಕ ಅಂತ ಕೇಳಿಲ್ಲ ನೋಡ್ರಿ ಸರ್. ನನಗೆ ರಾತ್ರಿ ಆಗಲಿ ಇಲ್ಲೇ ಇರ್ತಾನೆ ರೀ ಸರ್. ಚಾಪಿ ಹೊತ್ಕೊಳಕ್ಕೆ ಅದೊಂದು ಬಿಸ್ಕೆಟ್ ತಂದು ಇಲ್ಲೇ ಮಕ್ಕಂತಾನೆ ಸರ್. ರಾತ್ರಿ ಆಗಲಿ ಇಲ್ಲೇ ಅದನ್ರಿ ರೀ. ನೋಡ್ರಿ ಎಲ್ಲರಿಗೆ ಕೈ ಮುಗಿದು ಕೇಳ್ತಾನೆ ನಾನು, ಎಲ್ಲರೂ ನಿಮ್ಮ ಪುಣ್ಯಲಿಂದ ನನಗೊಂದು ಮನೆ ಕಟ್ಕೊಡ್ರಿ. ಮಳೆ ಚಲೋ ಹೋದ್ರೆ ನಾ ಎಲ್ಲಿ ಹೋಗಲಿ ಸರ್. ಮಳೆಯಾಗ ತೋಚ್ಗೆ ಹಿಂಗೆ ಕುಂದಿರ್ತೇನೆ ನೋಡ್ರಿ. ನಾ ಮಳೆ ಚಳಿ ಹಿಂಗೆ ನಿಲ್ತಾನೆ ನೋಡ್ರಿ ಸರ್. ನಾ ಎಲ್ಲರಿಗೆ ಕೈ ಮುಗಿದು ಕೇಳ್ತೇನೆ, ನನಗೊಂದು ಅನುಮತಿ ಮನೆ ಕಟ್ಕೊಡ್ರಿ. ಅಕ್ಕಪಕ್ಕದವ್ರು ಯಾರಾದರೂ ಬಂದು ಸಹಾಯ ಮಾಡ್ತಾರೆ? ಏನು ಸಹಾಯ ಯಾರು ಸಹಾಯ ಇಲ್ಲ ನೋಡ್ರಿ ಸರ್, ಯಾರ್ದು ಸಹಾಯ ಇಲ್ಲ. ಯಾರಿಗಾದರೂ ಏನಾದರೂ ಸುದ್ದಿ ತಲುಪಿಸ್ಬೇಕು, ನಾವು ಯಾರಿಗಾದರೂ ಮಾತಾಡಬೇಕು. ಅಂದರೆ ನಿಮ್ಮ ಕಡೆಯಿಂದ ಏನಾದರೂ ಯಾರಿಗಾದ್ರೂ ಸುದ್ದಿ ತಲುಪಿಸಿದ್ರೆ ನೀವು ಹೇಳ್ಬೋದು ನಮ್ಮ ಮುಖಾಂತರ. ಎಲ್ಲರಿಗೆ ಶಾಸಕರಿಗೆ ಎಲ್ಲರಿಗೆ ನನಗೆ ಕೈ ಮುಗಿದು ಕಾಲು ಬಿದ್ದು ಕೇಳ್ತೇನೆ ರೀ. ನಾನು ಬಡಿ ಹೆಣ್ಮಗಳ ನನ್ನ ಮನೆ ಮಾಡಿಕೊಡ್ರಿ ಸರ್. ಎಲ್ಲರೂ ನೋಡಿ ನನ್ನ ಮನೆ ಮಾಡಿಕೊಡ್ರಿ. ನನ್ನ ಕಷ್ಟ ನೋಡ್ರಿ ಸರ್, ನಿಮ್ಮ ಕೈ ಮುಗಿದು ಕಾಲು ಬಿದ್ದು ಕೇಳ್ತೇನೆ ನಾ. ಹೊತ್ಗಳು ಆಜ್ಗಳು ಇಲ್ದಾನೆ ಪಳಿ ಮೇಲೆ ಮಕ್ಕಂದು ನಾನು ಜೀವನ ಮಾಡುತ್ತೆ. ನಿನ್ಗ ನೋಡ್ರಿ ಆಯ್ತಮ್ಮ, ನಾವು ಇನ್ನು ನಿಮ್ಮ ಮಾತೆಲ್ಲ ಜನರ ಕಡೆ ತಲುಪೋದಕ್ಕೆ ಪ್ರಯತ್ನ ಮಾಡ್ತೇವೆ ಮತ್ತು ಶಾಸಕರ ಹತ್ತಿರ ತನಕ ತಲುಪಿಸೋಕೆ ಪ್ರಯತ್ನ ಮಾಡ್ತೀವಿ. ಹಾಂ ಸರ್, ನಾವು ಮತ್ತು ಬಂದು ಭೇಟಿ ಆಗ್ತೀವಿ. ನಿಮಗೆ ಏನಾದಿರ ನೋಡ್ತೀವಿ. ಏನಾದರೂ ನೀವು ಚಂದ್ರು ಅವರಿಗೆ ತಿಳಿಸ್ಬೋದು, ಕಡೆ ಮಾಹಿತಿ ತರಿಸ್ತಾರೆ. ಹಾಂ ಸರ್. ಬಟ್ ನಿಮ್ಮ ಸೇಫ್ಟಿ ನಿಮ್ಮ ಜವಾಬ್ದಾರಿ ಇರುತ್ತಮ್ಮ. ನಿಮ್ಮ ಹೆಲ್ತಿಗೆ ನೀವು ಕೇರ್ ಇಟ್ಕೊಳ್ಬೇಕು. ಏನು ಹೆಲ್ತಿಗೆ ಕೇರ್ ಇಟ್ಕೊತೀನಿ ಸರ್. ಅದೇ ಹೊಟ್ಟೆ ಉರಿತೈತೆ ನಂದು. ಸ್ಟ್ರಾಂಗ್ ಇದ್ದರೆ ನೀವು ಹೋರಾಟ ಮಾಡಬಹುದು ಮುಂದೆ. ನೀವು ನಿಮ್ಮ ಹೋರಾಟಕ್ಕೆ ಜಯವಾಗಲಿ ಅಂತ ನಾವು ಆಶಿಸ್ತೀವಿ. ಟ್ರೈಬಲ್ ಈಕೋ ಶಾಪ್ 100% ಶುದ್ಧ ಗೃಹ ಬಳಕೆ ವಸ್ತುಗಳು ಮತ್ತು ಆಯುರ್ವೇದಿಕ್ ಔಷಧಿಗಳು ರಾಜ್ಯ ದೇಶ ವಿದೇಶಗಳಲ್ಲಿ ವಿತರಣೆಯಾಗುತ್ತಿರುವ ಏಕೈಕ ಅಂಗಡಿ ದಾಂಡೇಲಿ ಗಣೇಶ್ ಗುಡಿ ಮತ್ತು ಗೋಕರ್ಣದಲ್ಲಿ ಲಭ್ಯವಿದೆ. ಕೆಲವೊಂದು ಆಯುರ್ವೇದ ಔಷಧಿಗಳ ಮೇಲೆ ರಿಯಾಯಿತಿ ದರ ಮತ್ತು ಮನಿ ಬ್ಯಾಕ್ ಗ್ಯಾರಂಟಿ ಇರುತ್ತದೆ. ಈಗಲೇ ಸಂಪರ್ಕಿಸಿ. ವಿಳಾಸ ಟ್ರೈಬಲ್ ಈಕೋ ಶಾಪ್, JN ರೋಡ್, ದಾಂಡೇಲಿ. ದೂರವಾಣಿ ಸಂಖ್ಯೆ 9481448452 ಮತ್ತು ವೆಬ್ಸೈಟ್ ವಿಳಾಸ www.tribalEcoshop.com. ಹಿಂದೆ ಸಂಪರ್ಕಿಸಿ, ಇದರ ಪ್ರಯೋಜನ ಪಡೆಯಿರಿ. ನಮ್ಮ ಶಾಪ್ ಹೆಸರು ಟ್ರೈಬಲ್ ಎಕೋ ಶಾಪ್ ಅಂತ. ಇಲ್ಲೇ ನಿಮ್ಗೆ ಪ್ರಾಡಕ್ಟ್ ಕಾಣಿಸಿದೆ, ಇದೆಲ್ಲ ಹೋಮ್ ಮೇಡ್ ಪ್ರಾಡಕ್ಟ್ಸು, ಆಯುರ್ವೇದ ಮೆಡಿಸನ್ಸು. ಇಲ್ಲಿರೋ 80% ಪ್ರಾಡಕ್ಟ್ನ ನಾವು ನಮ್ಮ ಗುಡಿ ಕೈಗಾರಿಕೆಯಲ್ಲಿ ರೆಡಿ ಮಾಡ್ತೀವಿ. ಇಲ್ಲಿರೋಂಥ ಪ್ರಾಡಕ್ಟ್ಸಲ್ಲಿ ನಿಮಗೆ ಕೆಲವೊಂದು ನಾವು ಪ್ರಾಡಕ್ಟ್ಸ್ಗೆ ಹೇರ್ ಫಾಲ್ದು, ಪೇನ್ ಆಯಿಲು, ಡ್ಯಾಂಡ್ರಫ್ಗೆ ಆ ಥರ ಪ್ರಾಡಕ್ಟ್ಸ್ ಎಲ್ಲ ನಾವು ಮನಿ ಬ್ಯಾಕ್ ಗ್ಯಾರಂಟಿ ಕೂಡ ಕೊಡ್ತೀವಿ. ಪ್ರಾಡಕ್ಟ್ಸ್ ಎಲ್ಲ ನಾವೇ ಮಾಡೋದ್ರಿಂದ ಪ್ರಾಡಕ್ಟ್ ಕ್ವಾಲಿಟಿ ಮೇಲೆ ನಾವು ಗ್ಯಾರಂಟಿನ ಕೊಡ್ತೀವಿ. ಹಾಗೇನೆ ನಮ್ಮ ಶಾಪ್ ಬಂದ್ಬಿಟ್ಟು ದಾಂಡೇಲಿ ಗಣೇಶ್ ಗುಡಿ ಇಳುವ, ಹಾಗೇನೆ ಗೋಕರ್ಣ ಓಮ್ ಬೀಚ್ ಅಲ್ಲಿ ಇದೆ. ಈ ತರ ನಮ್ದು 3 ಶಾಪ್ಗಳು ಇವೆ. ಯಾರೆಲ್ಲ ಶಾಪಿಗೆ ಬರೋದು ಇದೆ ಅವರು ದಾಂಡೇಲಿ ಇಳುವ ಅಥವಾ ಗಣೇಶ್ ಗುಡಿ ಇಲ್ಲ ಅಂದ್ರೆ ಗೋಕರ್ಣ ಶಾಪಲ್ಲಿ ಬರ್ಬೋದು. ಇಲ್ಲ ಅಂತ ಹೇಳಿದ್ರೆ ನಮಗೆ ವೆಬ್ಸೈಟ್ ಆರ್ಡರ್ ಮಾಡಿದ್ರೆ ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೂ ನಾವು ಕೊರಿಯರ್ಗಳನ್ನ ಕಳಿಸ್ಕೊಡ್ತೀವಿ. ನೀವು ವೆಬ್ಸೈಟಲ್ಲಿ ಆರ್ಡರ್ನ ಮಾಡ್ಬೋದು. www.tribalEcoshop.com ಅಂತ ವೆಬ್ಸೈಟ್ ಕೂಡ ಇದೆ.